ನಮಸ್ಕಾರ ಮದನ್ ಪಟೇಲ್ ಸರ್. ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು ಚಿತ್ರನಗರಿ ಯೋಜನೆ ಮೊದಲನೇ ಹಂತ ಪ್ರಾರಂಭಿಸಲು ಆದೇಶ ಮಾಡಿದ್ದಾರೆ. ಚಿತ್ರನಗರಿ ಬಗ್ಗೆ ಹಿರಿಯ ನಟರು, ನಿರ್ಮಾಪಕರು, ನಿರ್ದೇಶಕರು ಆದಂತಹ ತಾವೇನಂತೀರಿ ಸರ್? ನಾನು ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲು ಆದೇಶ ಮಾಡಿರುವಂತಹ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಏನಪ್ಪ ಅಂದರೆ, ಡಿಜಿಟಲ್ ಯುಗದಲ್ಲಿ ನಾವೆಲ್ಲ ಇದ್ದೇವೆ. ಈ ಡಿಜಿಟಲ್ ಕಾಲದಲ್ಲಿ ಚಿತ್ರನಗರಿ ಅವಶ್ಯಕತೆ ಇದೆಯೇ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಚಿತ್ರನಗರಿಯನ್ನು ಪ್ರಾರಂಭ ಮಾಡೋದಕ್ಕೆ ಮುನ್ನ ನಿರ್ಮಾಪಕರ ಜೊತೆ ಹಾಗೂ ಭಾರತ ದೇಶದಾದ್ಯಂತ ಇರುವಂಥ ಹಲವಾರು ಚಿತ್ರನಗರಿಗಳ ಸಾಧಕ ಬಾಧಕಗಳ ಬಗ್ಗೆ ಅವರು ಕೂಲಂಕುಷವಾಗಿ ಒಂದು ವರದಿಯನ್ನು ತರಿಸಿ ನಂತರ ಈ ಒಂದು ಚಿತ್ರನಗರಿನ ಪ್ರಾರಂಭ ಮಾಡಿದರೆ ಒಳ್ಳೆಯದಾಗ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಮಾತಿನ ಅರ್ಥ ಚಿತ್ರನಗರಿ ಬೇಡ ಅಂತ ಕಾಣ್ತಾ ಇದೆ. ಬೇಡ ಅಂತಲ್ಲ, ಅವಶ್ಯಕತೆ ಇದೆಯೇ ಇಲ್ವಾ ಅನ್ನೋದನ್ನು ಚರ್ಚೆ ಮಾಡಬೇಕಾಗಿದೆ. ಒಬ್ಬ ನಿರ್ಮಾಪಕನಾಗಿ ನಾನು ಅನುಭವಿಸಿದಂಥ ಅನುಭವಗಳ ಆಧಾರದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇಂದು ಚಿತ್ರನಗರಿ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಅದಕ್ಕೆ ಪೂರಕವಾಗಿ ನೀವು ಏನು ಬೇಕಾದರೂ ಕೇಳ್ಬೋದು. ಚಿತ್ರನಗರಿಯಿಂದ ಕನ್ನಡ ಚಲನಚಿತ್ರರಂಗಕ್ಕೆ ಯಾವ ರೀತಿ ಲಾಭದಾಯಕವಾಗಿರುತ್ತದೆ ಸರ್? ನಿರ್ಮಾಪಕನಿಗೆ ನಷ್ಟ ಆಗುತ್ತೆ ಹೊರತು ಖಂಡಿತವಾಗಿ ಅದರಿಂದ ಲಾಭ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಒಂದು ಚಿತ್ರ ನಿರ್ಮಾಣ ಮಾಡಲಿಕ್ಕೆ ಆ ನಿರ್ಮಾಪಕ ತನ್ನ ಕಚೇರಿ ಅಥವಾ ಮನೆ ಅಥವಾ ಒಂದು ರೂಮ್ನಲ್ಲಿ ಕುಳಿತುಕೊಂಡು ಕತೆ, ಚಿತ್ರಕಥೆ, ಸಂಭಾಷಣೆ, ನಟ ನಟಿಯರ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊತಾನೆ. ಜೊತೆಗೆ ಯಾವ ಸ್ಥಳದಲ್ಲಿ ಈ ಸಿನಿಮಾದ ಕಥೆಯನ್ನು ನಾನು ಚಿತ್ರೀಕರಣ ಮಾಡಬೇಕು ಅನ್ನೋದನ್ನು ನಿರ್ದೇಶಕರ ಜೊತೆ ಚರ್ಚೆ ಮಾಡ್ತೇನೆ. ಹಾಗಾಗಿ ಇದು ಯಾವ ಕಾರ್ಯನೂ ನಮಗೆ ಚಿತ್ರನಗರಿಯಲ್ಲಿ ಆಗೋದಿಲ್ಲ. ಎಲ್ಲ ಆದ ನಂತರ ಆ ಚಿತ್ರದ ಕಥೆಗೆ ಏನಾದರೂ ಪೂರಕವಾದಂಥ ಮನೆಗಳು ಅಥವಾ ಅದಕ್ಕೆ ಒಂದು ಸೆಟ್ ಆಗ್ತಕ್ಕಂಥ ಸಂದರ್ಭ ಬಂದಾಗ ಇವತ್ತು ಬೆಂಗಳೂರಿನ ಸುತ್ತಮುತ್ತ ಮತ್ತು ಸರ್ಕಾರದೇ ಆದಂಥ ಕಂಠೀರವ ಸ್ಟುಡಿಯೋ ಸಹ ಇದೆ. ಪ್ರೀ ಪ್ರೊಡಕ್ಷನ್, ಚಿತ್ರ ನಿರ್ಮಾಣ ಮಾಡುವ ಮುನ್ನ ಆಗುವಂಥ ಯಾವುದೇ ಕಾರ್ಯಗಳಿಗೆ ನಾವು ಚಿತ್ರನಗರಿಯನ್ನು ಬಳಸ್ಕೊಡೋದಿಲ್ಲ. ನಂತರ ನಾವೇನಾದರೂ ಚಿತ್ರನಗರಿನಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಆದಾಗ ಬೆಂಗಳೂರು ನಗರದಲ್ಲೇ ಎಲ್ಲ ಕಲಾವಿದರು ವಾಸ ಮಾಡ್ತಾರೆ, ತಂತ್ರಜ್ಞರು ಇಲ್ಲೇ ವಾಸ ಮಾಡ್ತಾರೆ. ಅವ್ರನ್ನೆಲ್ಲ ನಾನು ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಒಬ್ಬ ನಿರ್ಮಾಪಕನಾಗಿ ನಾನು ಮಾತಾಡ್ತಿದ್ದೇನೆ. ಅಲ್ಲಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಅವ್ರಿಗೆ ಇರಲಿಕ್ಕೆ ನಾವು ಲಾಡ್ಜಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಜೊತೆಗೆ ಬೆಂಗಳೂರಿಂದ ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗುವಂತಹ ಖರ್ಚು ವೆಚ್ಚ ಸಹ ನಿರ್ಮಾಪಕನ ತಲೆ ಮೇಲೆ ಬೀಳುತ್ತೆ. ಯಾವುದೇ ನಾವು ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಾದಾಗ ತಂತ್ರಜ್ಞರಾಗಲಿ ಕಲಾವಿದರಾಗಲಿ ಅವರವರ ಪಾತ್ರಗಳನ್ನು ಅವ್ರ ನಿಷ್ಠೆಯಿಂದ ಮಾಡ್ತಾರೆ. ಅವರವ್ರ ಸಂಭಾವನೆ ಏನು ಮಾತಾಡ್ಕೊಂಡಿರ್ತಾರೆ ಅದನ್ನು ತೆಗೆದುಕೊಂಡ ನಂತರ ನಿರ್ಮಾಪಕ ಒಬ್ಬನೇ ಗಾಂಧಿನಗರದ ರಸ್ತೆಯಲ್ಲಿ ನಿಂತಿರುವಂಥದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ನಂದು ಗಾಂಧಿನಗರದಲ್ಲಿ ಕಚೇರಿ ಇತ್ತು, ಇಲ್ಲಾಂದರೆ ನಾನು ನಿಂತಿರಬೇಕಾಗ್ತಿತ್ತು. ಸುಮಾರು 3.5 ದಶಕಗಳ ಕಾಲ ನಾನು ಗಾಂಧಿನಗರದಲ್ಲಿ ಇದ್ದವು. ಕನ್ನಡ ಚಲನಚಿತ್ರರಂಗದ ಇತಿಹಾಸವನ್ನು ಭಾಳ ಹತ್ತಿರದಿಂದ ಕಂಡವನು, ಅನುಭವಿಸಿದವನು. ಹಾಗಾಗಿ ಚಿತ್ರನಗರಿ ಅವಶ್ಯಕತೆ ಇಂದಿನ ಕಾಲಕ್ಕೆ ಬೇಕೇ ಆಗಿಲ್ಲ. ಇದು ಕರ್ನಾಟಕದ ಮತ್ತು ಸಾರ್ವಜನಿಕರ ಹಣ ಪೋಲಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ಅಂದರೆ ನಾವೇನು ಚಿತ್ರವನ್ನು ಶೂಟಿಂಗ್ ಮಾಡಿದ ನಂತರ ಕಾರ್ಯಗಳನ್ನು ನಾವೇನು ಮಾಡ್ತೀವಿ, ಎಡಿಟಿಂಗ್ ಮಾಡ್ತೀವಿ, ಡಬ್ಬಿಂಗ್ ಮಾಡ್ತೀವಿ, ರೆಕಾರ್ಡಿಂಗ್ ಮಾಡ್ತೀವಿ, ಸ್ಪೆಷಲ್ ಎಫೆಕ್ಟ್ಸ್ ಮಾಡ್ತೀವಿ, ಕಲರಿಂಗ್ ಮಾಡ್ತೀವಿ. ಈ ಎಲ್ಲ ಕಾರ್ಯಗಳು ಇವತ್ತು ಬೆಂಗಳೂರಿನ ಏರಿಯಾಗಳಲ್ಲಿ ಗಲ್ಲಿಗಳಲ್ಲಿ ಇವತ್ತು ಸ್ಟುಡಿಯೋಗಳಾಗೋಗಿದೆ. ಇವೆಲ್ಲವನ್ನು ಯಾರು ಇಲ್ಲಿಂದ ಹೋಗಿ ಮೈಸೂರಿನ ಹತ್ರ ಇರುವಂಥ ಒಂದು ಚಿತ್ರನಗರಿನಲ್ಲಿ ಯಾವುದೇ ಕಾರ್ಯ ಮಾಡೋದಿಲ್ಲ. ಹಾಗಾಗಿ ನನ್ನ ಅನುಭವದ ಆಧಾರದಲ್ಲಿ ನನ್ನ ಅನಿಸಿಕೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಿದ್ದೇನೆ. ಚಿತ್ರನಗರಿ ಅವಶ್ಯಕತೆ ಈ ಎಲ್ಲ ಕಾರಣಗಳಿಂದ ಬೇಕಾಗಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ. ಮತ್ತು ಕನ್ನಡ ಚಲನಚಿತ್ರಕ್ಕೆ ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಹಾಗೂ ಅತ್ಯುತ್ತಮ ಚಲನಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಡುವಂತಹ ಕಾರ್ಯಗಳನ್ನು, ಜೊತೆಗೆ ನಮ್ಮ ಚಲನಚಿತ್ರ ಅಕಾಡೆಮಿಯ ಮೂಲಕ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲನ್ನು ಮಾಡೋದ್ರ ಮೂಲಕ ಅವರು ಚಲನಚಿತ್ರರಂಗಕ್ಕೆ ಒಳ್ಳೆಯ ಸಹಾಯವನ್ನು ಮಾಡ್ತಿದ್ದಾರೆ. ಆದರೆ ಒಬ್ಬ ನಿರ್ಮಾಪಕನಾಗಿ ಹಲವಾರು ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದ ನಂತರ ಅನುಭವದ ಆಧಾರದಲ್ಲಿ ಹೇಳ್ತೀನಿ, ತಾವು ಏನಾದರೂ ಇದೇ ರೀತಿಯ ಒಂದು ಸಹಾಯವನ್ನು ಮುಂದುವರಿಸೋದಾಗೋದಾದರೆ ದಯಮಾಡಿ ಎಲ್ಲ ಚಿತ್ರಗಳಿಗೆ ತಾವು ಸಬ್ಸಿಡಿಯನ್ನು ಕೊಡಿ, ಇಲ್ಲ ನಿಲ್ಲಿಸೇ ಬಿಡಿ. ಕೆಲವರು ಸಬ್ಸಿಡಿಗಾಗಿ ಸಿನಿಮಾ ಮಾಡೋಂಥವ್ರನ್ನೂ ನಾವು ಕಾಣ್ತಾ ಇದ್ದೇವೆ. ಆಯ್ಕೆ ಸಮಿತಿಯವರು ಕೆಲವೊಮ್ಮೆ ಮಾಡುವಂತಹ
ನಿರ್ಧಾರಗಳನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗಿ ಅದು ಇಲ್ಲಿವರೆಗೂ 2019ನೇ ಸಾಲಿನ ಸಬ್ಸಿಡಿಯು ನಮಗೆ ಇಲ್ಲಿವರೆಗೂ ಬಂದಿಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ತಾವು ಸಬ್ಸಿಡಿನ ಕೊಡೋದಾದರೆ ಎಲ್ಲ ಸಿನಿಮಾಗಳು ಕೊಡಿ, ಇಲ್ವಾ ನಿಲ್ಲಿಸ್ಬಿಡಿ. ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಹಲವಾರು ಹೊಸ ನಟರು, ಹೊಸ ನಿರ್ಮಾಪಕರು, ನಿರ್ದೇಶಕರು ಹಲವಾರು ಕನಸುಗಳನ್ನು ಹೊತ್ಕೊಂಡು ಬರ್ತಿದ್ದಾರೆ, ಭಾಳ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಆದರೆ ಆ ಸಿನಿಮಾಗಳು ಏನಾಗ್ತಿದೆ, ಎಲ್ಲಿ ಬಿಡುಗಡೆ ಆಗ್ತಿದೆ, ಯಾವತ್ತು ಬಿಡುಗಡೆ ಆಯಿತು, ಅವ್ರಿಗೆ ಎಷ್ಟು ಲಾಭ ಬಂತು ಅನ್ನೋದ್ರ ಬಗ್ಗೆ ಇವತ್ತು ಯಾರು ಪ್ರಶ್ನೆ ಮಾಡ್ತಾರೆ. ನಾನು ಒಬ್ಬ ಹಿರಿಯ ನಿರ್ಮಾಪಕನಾಗಿ ಈ ಪ್ರಶ್ನೆಯನ್ನು ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತೀನಿ. ತಾವು ಚಿತ್ರನಗರಿ ಮಾಡ್ತೀರಾ ಮಾಡಿ, ಆದರೆ ಅದಕ್ಕೂ ಮುನ್ನ ತಾವು ನಿರ್ಮಾಪಕರನ್ನು ಕಾರಿಸಿ ಕುಣಿಸಿ ನಿರ್ಮಾಪಕರಿಗೆ ಏನು ಬೇಕು ಸ್ವಾಮಿ, ನಮಗೆ ಬೇಕಾಗಿರೋದು ಅತ್ಯುತ್ತಮ ಚಲನಚಿತ್ರ ಮಂದಿರಗಳು. ತಾವು ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಸ್ಟ್ಯಾಂಡ್ಗಳ ಮೇಲೆ ಚಿಕ್ಕ ಥಿಯೇಟ್ರ್ಗಳನ್ನು ಕಟ್ಟಿ ಆ ಮೂಲಕ ನಮ್ಮ ನಿರ್ಮಾಪಕರು ಸಹಕಾರ ಆಗುತ್ತೆ. ಮತ್ತು ನಿರ್ಮಾಪಕರಿಗೆ ಇವತ್ತು ನೋಡಿ ವಿತರಕರಿಲ್ಲ, ಮತ್ತು ಹೆಚ್ಚು ನಾವು ಪ್ರಚಾರಕ್ಕೆ ಹಣ ಖರ್ಚು ಮಾಡಬೇಕಾಗಿದೆ. ಜೊತೆಗೆ ನಿರ್ಮಾಪಕನಿಗೆ ಡಿಜಿಟಲ್ ಡಿಸ್ಟ್ರಿಬ್ಯೂಷನ್ UFO, ಕ್ಯೂಬ್, ಸ್ಕ್ರ್ಯಾಬಲ್ ಅಂತ ಅವ್ರಿಗೆ ನಾವು ಹೆಚ್ಚೆಚ್ಚು ಫೀಸ್ಗಳನ್ನು ಕೊಡಬೇಕಾಗತ್ತೆ. ಸಿಂಗಲ್ ಥಿಯೇಟ್ರ್ ಮಾಲೀಕರಿಗೆ ನಾವೇನೋ ನಮ್ಮ ಸಿನಿಮಾನ ಬಿಡುಗಡೆ ಮಾಡ್ತೀವಿ ಅಂತ ಕೇಳಿದ್ರೆ 1 ವಾರದ ಬಾಡಿಗೆಯನ್ನು ಮುಂಗಡವಾಗಿ ನಾವು ಅವ್ರಿಗೆ ಕೊಡಬೇಕಾಗತ್ತೆ. ಚಿತ್ರ ನಿರ್ಮಾಣ ಮಾಡೋಷ್ಟರಲ್ಲೇ ನಿರ್ಮಾಪಕ ಸುಸ್ತಾಗಿ ಹೋಗಿರ್ತಾನೆ, ಇನ್ನು ಅವನು ಅದನ್ನು ಬಿಡುಗಡೆ ಮಾಡೋಂಥ ಸಂದರ್ಭಕ್ಕೆ ಆತನಿಗೆ ಇನ್ನೂ ಹೆಚ್ಚಿನ ಕಷ್ಟಗಳಾಗುತ್ತೆ. ತಾವು ಮಾಡಬೇಕಾದಂಥ ಅತ್ಯುತ್ತಮ ಕಾರ್ಯ ಎಂದು ಕನ್ನಡ ಚಲನಚಿತ್ರರಂಗಕ್ಕೆ ಏನಪ್ಪ ಅಂದರೆ, ನೀವು ಸಿನಿಮಾವನ್ನು ಬಿಡುಗಡೆ ಮಾಡಲಿಕ್ಕೆ ಏನೇನು ಸಹಕಾರ ಮಾಡ್ಬೋದು ಸರ್ಕಾರ ಅನ್ನೋದಕ್ಕೆ ಸಹಾಯ ಮಾಡಿ. ಭಾಳ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ಇವತ್ತು ನಾವು ಬುಕ್ ಮೈ ಶೋ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗ್ತಿದೆ. ಅವರು ಸುಮಾರು 5ರಿಂದ 20% ಅವರ ಕಮಿಷನ್ ಹೋಗ್ತದೆ. ಮತ್ತು ನಮಗೆ ಮಾಲ್ಗಳಲ್ಲಿ ನಾವು ಸಿನಿಮಾಗಳನ್ನು ಬಿಡುಗಡೆ ಮಾಡಬೇಕಾದ್ರೆ ಕನ್ನಡ ಸಿನಿಮಾಗಳಿಗೆ ಬೆಳಿಗ್ಗೆ ಶೋಗಳನ್ನು ಕೊಡ್ತಾರೆ. ಬೆಳಿಗ್ಗೆ ಜನರು ಯಾರು ಎದ್ದ ತಕ್ಷಣ ಬಂದು ಸಿನಿಮಾ ನೋಡೋಂಥ ಇವತ್ತು ಪರಿಪಾಠ ಇಲ್ಲವೇ ಇಲ್ಲ. ಜನ ಯಾವಾಗ TV ಸೀರಿಯಲ್ಗಳಲ್ಲಿ ಮುಳುಗೋದ್ರ ನಂತರ ಈಗ ಅಂಗೈನಲ್ಲಿ ಅರಮನೆ ಅಂತೇಳಿ ಎಲ್ಲರೂ ಮೊಬೈಲ್ನಲ್ಲಿ ಮುಳುಗೋಗಿದ್ದಾರೆ. ಇಂಥ ಕಾಲದಲ್ಲಿ ನಾವು ಜನರನ್ನು ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಬರ್ಬೇಕಾದ್ರೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೀವು ಚರ್ಚೆ ಮಾಡಿ, ನಮ್ಮಂಥ ಹಿರಿಯ ನಿರ್ಮಾಪಕರ ಜೊತೆ ಚರ್ಚೆ ಮಾಡಿ, ತಾವೇನಾದರೂ ಒಂದು ಸೂಕ್ತವಾದ ಒಂದು ಮಾರ್ಗದರ್ಶನ ಮಾಡಿ. ಚಿತ್ರನಗರಿಯಿಂದ ಏನೇನು ಪ್ರಯತ್ನ ಇಲ್ಲ ಅಂತ ನಾನು ಪದೇ ಒತ್ತಿ ಹೇಳ್ತೀನಿ. ಇಂದು ಚಲನಚಿತ್ರರಂಗ ಯಾವ ಪರಿಸ್ಥಿತಿಯಲ್ಲಿದೆ? ಯಾಕೆಂದರೆ ವಾರದಲ್ಲಿ 4-6 ಸಿನಿಮಾ ಬಿಡುಗಡೆ ಆಗ್ತಿದೆ. ಈಗ ಅದರ ನಿರ್ಮಾಪಕರ ಪರಿಸ್ಥಿತಿ ಏನು ಸರ್? ನೋಡಿ, ನೀವು 4-6 ಸಿನಿಮಾ ಅಂದರೆ ನಾನು ನೋಡ್ತಾ ಇದ್ದೀನಿ, ಕೆಲವೊಂದು ವಾರದಲ್ಲಿ 10, 12, 13, 14 ಸಿನಿಮಾನು ಬಿಡುಗಡೆ ಆಗಿದೆ. ಬಿಡುಗಡೆ ಮಾಡಿದವ್ರು ಹೇಗೋ ನಾವು ಒಂದು ಸಿನಿಮಾ ಬಿಡುಗಡೆ ಮಾಡಿಬಿಡ್ಬೇಕಪ್ಪ ಅನ್ನೋ ಒಂದು ಅವ್ರಿಗೆ ಒಂದು ಖುಷಿ ಇರುತ್ತೆ. ಅಥವಾ 2023-24ನೇ ಸಾಲಿನಲ್ಲಿ ಯಾರ್ಯಾರು ನಿರ್ಮಾಣ ಮಾಡಿದ್ದು ಬಿಡುಗಡೆ ಮಾಡಿದ್ದಾರೆ ಅಂಥ ನಿರ್ಮಾಪಕರ ಜೊತೆ ಒಂದು ಚರ್ಚೆ ಮಾಡಿ, ಅವ್ರ ಕಷ್ಟಗಳನ್ನು ಕೇಳಿ, ಆವಾಗ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಹೀಗಾಗಿ ಇತ್ತೀಚಿನ ಏನು ಸಿನಿಮಾಗಳನ್ನು ಮಾಡಲಿಕ್ಕೆ ಭಾಳ ಒಳ್ಳೊಳ್ಳೆ ಕನಸುಗಳನ್ನು ಕಟ್ಕೊಂಡು ಉತ್ತಮ ನಿರ್ದೇಶಕರು, ನಿರ್ಮಾಪಕರು, ನಟನಟಿಯರು ಈ ರಂಗಕ್ಕೆ ಬರ್ತಿದ್ದಾರೆ. ಆದರೆ ಆ ಚಿತ್ರ ಬಿಡುಗಡೆ ಆಗೋದ್ರ ಮೂಲಕ ಅವರು ತಮ್ಮ ಕನಸುಗಳು ನುಚ್ಚುನೂರಾಗಿ ಮತ್ತೆ ತಾವು ಮನೆಗೆ ಹೋಗ್ತಾರಂಥ ಸಂದರ್ಭ ಕಾಣ್ತಾ ಇದೆ. ನಮ್ಮ ಸಿನಿಮಾ ನೋಡಿ, ಇಟ್ಸ್ ಎ ಮೋಸ್ಟ್ ಅನ್ಆರ್ಗನೈಸ್ಡ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಸಿನಿಮಾ ರಂಗ. ಈಗಲೂ ನಾನು ಹೇಳ್ತೀನಿ, ಇಲ್ಲಿ ಯಾವುದೋ ಒಂದು ವ್ಯವಸ್ಥೆಗಳು ಸರಿಯಿಲ್ಲ. ಬಂದಂಥ ನಿರ್ಮಾಪಕನ ಕೇಳಿ ಯಾರ್ಯಾರು ಹೆಂಗೆ ಮೋಸ ಮಾಡಿಬಿಟ್ರು ಸ್ವಾಮಿ ಅಂತ ಅವ್ನ ಕತೆ ಹೇಳ್ತಾರೆ. ಇದನ್ನೆಲ್ಲ ನಾವು ಪಕ್ಕಕ್ಕೆ ಇಡೋಣ. ಚಿತ್ರನಗರ ಅವಶ್ಯಕತೆ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತಾರೆ. ಮೊನ್ನೆ ಮುಖ್ಯಮಂತ್ರಿಗಳನ್ನು ನಾನು ಕೈ ಮುಗಿದು ಕೇಳ್ತೀನಿ, ತಾವು ನೊಂದ ಎಲ್ಲ ನಿರ್ಮಾಪಕರನ್ನು ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಿ, ಜೊತೆಗೆ ಅತ್ಯುತ್ತಮ ಥಿಯೇಟ್ರ್ಗಳನ್ನು ಕಟ್ಟಣ ನೀವು PPP ಅಂಡರ್ನಲ್ಲೇ ಮಾಡಿ. ಒಬ್ಬ ನಿರ್ಮಾಪಕ ಒಂದು ಚಿತ್ರ ನಿರ್ಮಾಣ ಮಾಡಿ ಅದರಲ್ಲಿ ಏನೋ ಒಂದಷ್ಟು ಲಾಭ ಬಂದರೆ ಅವನು ಮತ್ತೊಂದು ಸಿನಿಮಾ ಮಾಡ್ತಾನೆ. ಅದರ ಒಂದು ನೆನ್ಪಿಡಿ, ಸಿನಿಮಾ ನಿರ್ಮಾಪಕ ಈ ಚಿತ್ರರಂಗದ ಅನ್ನದಾತ ಇದ್ದಾನೆ. ಒಂದು ಸಿನಿಮಾ ನಿರ್ಮಾಣ ಮಾಡಿದ್ರೆ 100 ಸಂಸಾರಗಳು ಅದರಲ್ಲಿ ಊಟ ಮಾಡ್ತಾರೆ. ಮುಂಬೈ ಚಿತ್ರನಗರಿ, ಮದ್ರಾಸಿನ MGR ಚಿತ್ರನಗರಿ, ಕೋಲ್ಕತ್ತಾದ ಚಿತ್ರನಗರಿ, ಈ ಎಲ್ಲ ಚಿತ್ರನಗರಿಗಳು ಮುಚ್ತಾ ಇದ್ದಾರೆ, ಮುಚ್ಚೋಗಿದೆ ಕೆಲವು. ನೋಯ್ಡಾದಲ್ಲಿ ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ನೋಯ್ಡಾದಲ್ಲಿ ಬಹಳ ದೊಡ್ಡ ಒಂದು ಚಿತ್ರನಗರಿ ಪ್ರಾರಂಭ ಮಾಡೋದಕ್ಕೆ 1000 ಎಕರೆನಲ್ಲಿ, ಅದಕ್ಕೆ ಅಂಡರ್ PPPನಲ್ಲಿ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲೇ ಸುಮಾರು ಬಾರಿ ಅದನ್ನು ಅವರು ಟೆಂಡರ್ ಕರೆದಿದ್ದಾರೆ. ಇಲ್ಲಿವರೆಗೂ ಯಾವುದೂ ಟೆಂಡರ್ಗಳಲ್ಲಿ ಯಾರೂ ಭಾಗವಹಿಸಿಲ್ಲ. ಯಾಕೆ ಭಾಗವಹಿಸ್ತಿಲ್ಲ ಅಂದರೆ
ದಿಸ್ ಇಂಡಸ್ಟ್ರಿ ಇಸ್ ನಾಟ್ ಎ ವಯಬಲ್ ಇಂಡಸ್ಟ್ರಿ. ಈ ಚಿತ್ರರಂಗದಿಂದ ನಮಗೆ ಯಾವುದು ಹಣ ಹಾಕಿದ್ರೆ ವಾಪಸ್ ಬರಲ್ಲ ಅನ್ನೋದು ಗೊತ್ತಾಗೋಗಿದೆ ಜನರಿಗೆ. ಆ ಕಾರಣದಿಂದಾಗಿ ಯಾವ ರೀತಿಯಲ್ಲಿ ಇದಕ್ಕೆ ನಿರ್ಮಾಪಕನಿಗೆ ಹಣ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಲ್ಲಿ ತಾವು ಸಹಕಾರ ಕೊಟ್ಟರೆ ಒಳ್ಳೆಯದು ಅಂತೇಳಿ ಮತ್ತೊಮ್ಮೆ ಸಾಧ್ಯ ಆದರೆ ಒಂದು ಸಮಿತಿನ ರಚನೆ ಮಾಡಿ ಈ ದೇಶದಲ್ಲಿರುವಂತಹ ಎಲ್ಲ ಚಿತ್ರನಗರಿಗಳನ್ನು ಒಮ್ಮೆ ಹೋಗಿ ನೋಡಿ ಬಂದು ನಂತರ ಆ ಚಿತ್ರನಗರಿ ಬೇಕಾ ಬೇಡವಾ ಅನ್ನೋದನ್ನು ತಾವು ತೀರ್ಮಾನ ಮಾಡಿ ಅನ್ಯಾಯವಾಗಿ ಸರ್ಕಾರದ ಮತ್ತು ಸಾರ್ವಜನಿಕರ ಹಣ ಪೋಲಾಗೋದನ್ನು ತಪ್ಪಿಸಿ ಅಂತೇಳಿ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ತಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಅನುಭವಗಳನ್ನ ಮುಕ್ತವಾಗಿ ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸದ್ಯಕ್ಕೆ ನನಗೆ ಅನಿಸಿದ್ದೇನೆ ಹೇಳಿದ್ದೀನಿ. ಇನ್ನೂ ಏನಾದ್ರು ಇದ್ದರೆ ನೀವು ಯಾವಾಗಾರು ಬಂದು ಕೇಳಿ ನಾನು ಖಂಡಿತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ.